ಸ್ನೇಹಿತರೆ, ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಪ್ರಯತ್ನದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳ ಮುಖೇನ ನಿಮ್ಮ ವಂದಿಸುತ್ತಾ, ಇವತ್ತು ಜೊತೆಯಲ್ಲಿ ಪತ್ರಿಕೆ ಇದೇ ಆಗಸ್ಟ್ ತಿಂಗಳಲ್ಲಿ 8ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿರುವಂಥ ನಯನ ಸಭಾಂಗಣದಲ್ಲಿ ಜೊತೆಯಲ್ಲಿ ಪತ್ರಿಕಾ ಏನು ಮಿತ್ರ ಮಂಡಳಿ ಹಾಗೂ ಸ್ನೇಹ ಮಂಡಳಿ ಹಾಗೂ ಸ್ನೇಹಿತರೆಲ್ಲ ಸೇರಿ ಈ ಪತ್ರಿಕೆ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೋ, ಅವರು ಒಂದು ವಿಚಾರ ಸಂಕಿರಣ ಹಾಗೂ ನಟರಾಜ ಎಂಬ ನಾಟಕ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಪ್ರಪ್ರಥಮದಲ್ಲಿ ನಾನು ಯಶಸ್ಸು ಕೋರ್ತೇನೆ. ಪತ್ರಿಕೆ ಬಹಳ ಅತ್ಯುತ್ತಮವಾಗಿ ನಡೆದು ಬರ್ತಾ ಇದೆ. ಎಲ್ಲರ ಸಹಕಾರ ಇದಕ್ಕೆ ಅತ್ಯಗತ್ಯ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬರಗೂರು ರಾಮಚಂದ್ರಪ್ಪನವರು ಮಹಾನ್ ಸಾಹಿತಿಗಳು, ಅವರು ಕೂಡ ಆಗಮಿಸುತ್ತಿದ್ದಾರೆ. ಪ್ರೊಫೆಸರ್ LN ಮುಕುಂದರಾವ್, ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಸಾಹಿತ್ಯ, ಅವರು ಕೂಡ ಆಗಮಿಸುತ್ತಿದ್ದಾರೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ. ನಿರ್ದೇಶಕರಾದ ಧರಣಿದೇವಿ ಮಾಲಗತ್ತಿಯವರು ಬರ್ತಾ ಇದ್ದಾರೆ. ಕಾನೂನು ಸಲಹೆಗಾರರಾದ ಸಿದ್ದರಾಜರವರು ಬರ್ತಾ ಇದ್ದಾರೆ. R ಶ್ರೀಧರ್, ಪ್ರೆಸ್ ಕ್ಲಬ್ ಶ್ರೀಧರ್ ಅವರು ಬರ್ತಾ ಇದ್ದಾರೆ. ಮುಖ್ಯಸ್ಥರಾದ ರವಿಯವರು ಬರ್ತಾ ಇದ್ದಾರೆ. SV ಗಿರೀಶರ್ ಅವರು ಬರ್ತಾವ್ರೆ. ನಾಗೇಶ್ ಅವರು ಬರ್ತಾ ಇದ್ದಾರೆ. ಜಗದೀಶ್ ಅವರು ಬರ್ತಾ ಇದ್ದಾರೆ. ಹಾಗೆ ವಿಶೇಷ ಆಹ್ವಾನಿತರಾಗಿ HM ಕೃಷ್ಣಮೂರ್ತಿಯವರು, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಬರ್ತಾ ಇದ್ದಾರೆ. ರಂಗಭೂಮಿ ಕಲಾವಿದರಾದ ರಂಗಶ್ರೀ ರಂಗಸ್ವಾಮಿಯವರು ಬರ್ತಾ ಇದ್ದಾರೆ. ಅದು ನಾನೇ, ರಂಗಶ್ರೀ ರಂಗಸ್ವಾಮಿಯ ಮತ್ತೊಂದು ನಮಸ್ಕಾರ. ಮೌರ್ಯ ಪೂಜಾರಿಯವರು, ಮಂಜುನಾಥಯ್ಯವರು, ನಂಜುಂಡ ಪ್ರಸಾದ್ ಅವರು, ಇದೆಲ್ಲರ ನಿರೂಪಣೆಯನ್ನು ನನ್ನ ಮಿತ್ರ ಭಾಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ನೆರವೇರಿಸಿಕೊಡುವಂಥ ವೆಂಕಟರಾಜರವರು ಬರ್ತಾ ಇದ್ದಾರೆ. ಆ ವ್ಯಕ್ತಿನೇ ರಚಿಸಿದಂಥ ನಟರಾಜ ನಾಟಕ ಕೂಡ ಅಂದೇ ನಮ್ಮ ನಯನ ಸಭಾಂಗಣದಲ್ಲಿರ್ತದೆ. ದಯವಿಟ್ಟು ನಾಟಕ ತುಂಬ ಅದ್ಭುತವಾಗಿದೆ, ನೋಡಬೇಕು. ಜೊತೆಯಲ್ಲೇ ಕೂತು ನೋಡೋವಂಥ ನಾಟಕ ಇದು. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳಿ, ಇದೆಲ್ಲ ಮಾನ್ಯ ನನ್ನ ಮಿತ್ರನಾದ KN ಸುರೇಶ್ರವರ ಸಂಪಾದಕದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತೆ. ಅವ್ರ ಜೊತೆಗೆ ಅವರ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ. ರಾಜ್ಯ ಪದಾಧಿಕಾರಿಯಾದ ಶಿವಶಂಕರ್ ನಾಯ್ಡವರು, ರಾಜೇಶ್ ಅವರು, ಮಂಜುನಾಥ್, ಮೋಹನ್, ಉಮೇಶು, ವೀರೇಶ್, ಹರ್ಷ, ರಾಘವೇಂದ್ರ ರಾಜು, ಪುರುಸ್ವಾಮಿ, ವಿನೋದ್ ಕುಮಾರ್, ಆಂಜನಪ್ಪ, ಇವರೆಲ್ಲರ ಒಂದು ಶ್ರಮದಿಂದ ಈ ಜೊತೆಯಲ್ಲಿ ಪತ್ರಿಕೆ ತಾವು ಕಂಡಂಗೆ ನೋಡಿ, ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಪತ್ರಿಕೆ ಮಾಡೋದಲ್ಲ ನೋಡಿ, ಕಲರ್ಫುಲ್ಲಾಗಿ ನೋಡೋಕ್ಕೆ ತುಂಬ ಮುದ್ದಾಗಿ ಪತ್ರಿಕೆ ಹೊರತರ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು. ಈ ಸಾರಿ ನಾಲ್ಮೂಡಿ ಕೃಷ್ಣರಾಜೇಂದ್ರ ಒಡೆಯರವರ ಒಂದು ನೆನಪು, ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಹಾಗಾಗಿ ನಾವೆಲ್ಲ ಕೂಡ ಪತ್ರಿಕೆ ಹೆಸರೇ ಜೊತೆಯಲ್ಲಿ ಅಂತ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆಯಲ್ಲೇ ಈ ಪತ್ರಿಕೆಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ, ನನ್ನ ಅನಂತ ನಮಸ್ಕಾರಗಳನ್ನ ಇಡೀ ಟೀಮ್ಗೆ ನಾನು ಸಲ್ಲಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.